ಶ್ರೀ ರಾಘವೇಂದ್ರ 3 ದಿನದ ಬದುಕು. ಇಲ್ಲಿ ಯಾರೂ ಶಾಶ್ವತವಿಲ್ಲ. ಬರುವಾಗೂ ಏನೂ ತರಲಿಲ್ಲ, ಹೋಗಬೇಕಾದ್ರೂ ಏನೂ ಎತ್ಕೊಂಡು ಹೋಗಿಲ್ಲ. ಎಲ್ಲ ಬಿಟ್ಟು ಹೋಗೋದೆ. ಆದರೆ ಇರುವಷ್ಟು ದಿನ ನಾವು ಹೇಗೆ ಬದುಕ್ತೀವಿ, ಹೇಗಿರ್ತೀವಿ ಅನ್ನೋದೇ ಇಲ್ಲಿ ಒಂದು ಜೀವನ ಅಷ್ಟೇ. ಇವತ್ತು ನಾನು ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡಿದೆ. ನನ್ನ ಮಗಳು ಲಾಸ್ಟ್ ಟೈಮ್ ಅಂದರೆ ಈಗ ಒಂದು ತಿಂಗಳ ಹಿಂದೆ ಒಂದು ಮಗುಗೆ ತುಂಬ ಸೀರಿಯಸ್ ಆಗಿತ್ತು. ಆ ಮಗುಗೆ ನನ್ನ ಮಗಳು ಕೂಡ ಹರಿಸ್ಕೊಂಡಿದ್ಲು. ಆ ಮಗು ಕಂಪ್ಲೀಟು ಚೆನ್ನಾಗಿ ಹುಷಾರಾಗಲಿ ರಾಯರೇ, ನಾನು ಆ ಮಗು ಕಡೆಯಿಂದ ನಾನು ಅನ್ನದಾನಕ್ಕೆ ಕೊಡ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ಲು. ಹಾಗಾಗಿ ನಾನು ನನ್ನ ಮಗಳಿಬ್ಬರು ಇವತ್ತು ದೇವಸ್ಥಾನಕ್ಕೆ ಹೋಗಿ ರಾಯರ ಮಠದಲ್ಲಿ ಪೂಜೆ ಎಲ್ಲ ಮುಗಿಸಿ ಆ ಮಗುವಿನ ಹೆಸರಲ್ಲಿ ನಾವು ಅರ್ಚನೆ ಮಾಡಿಸಿ ಆ ಮಗುವಿನ ಹೆಸರಲ್ಲಿ ಅನ್ನದಾನಕ್ಕೆ ಕೊಟ್ವಿ. ಆ ಮಗು ಇವಾಗ ತುಂಬಾ ಚೆನ್ನಾಗಿದೆ. ಆ ಮಗುಗೆ ರಾಯರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ರಾಯರಲ್ಲಿ ಬೇಡ್ಕೋತೀನಿ. ನಾವೇನಾದರೂ ಹರಕೆ ಮಾಡ್ಕೊಂಡಿದ್ದೀವಿ ಅಂದರೆ ಅವಾಗವಾಗ ಅಲ್ಲೇ ನಾವು ಹರಕೆನ ತೀರಿಸ್ಬೇಕು. ನಮ್ಮ ಮನೆಯಲ್ಲಿ ರಾಯರ ಹತ್ರ ರಾಯರ ಉಂಡಿ ಅಂತ ಇಟ್ಟಿದ್ದೀವಿ. ಆ ಉಂಡಿಯಲ್ಲಿ ನಮಗೇನಾದರೂ ಹುಷಾರಿಲ್ಲ ಅಂದಾಗ ಆ ಉಂಡಿಗೆ ದುಡ್ಡು ಹಾಕ್ತೀವಿ. ಮತ್ತು ನಮಗೇನಾದರೂ ಕೆಲಸ ಕಾರ್ಯಗಳಾಗಬೇಕು ಅಂದಾಗ ರಾಯರ ಹತ್ರ ಬೇಡ್ಕೊಂಡಾಗ ಆ ಕೆಲಸ ಆಯಿತು. ಆ ಕೆಲಸದಿಂದ ಬಂದಂಥ ಹಣನೂ ಕೂಡ ನಾವು ಒಂದು ಚಿಕ್ಕದು ಉಂಡೆ ಇಟ್ಕೊಂಡಿದ್ವಿ, ಅಲ್ಲಿಗೆ ಹಾಕ್ತೀವಿ. ಆ ದುಡ್ಡನ್ನು ಕೂಡ ಇವತ್ತು ನಾನು ತಂದು ರಾಯರ ಅನ್ನದಾನಕ್ಕೆ ಅಂತ ಇಟ್ಟಿರುವಂಥ ಈ ಉಂಡಿಗೆ ನಾನು ಎಲ್ಲವನ್ನು ಅರ್ಪಿಸ್ದೆ. ಯಾಕೆಂದರೆ ನಾವು ಹರಕೆನ ತುಂಬ ದಿನ ನಾವು ಇಟ್ಕೋಬಾರ್ದು. ಹಾಗಾಗಿ ಮಗುದು ಕೂಡ ಹರಕೆ ಇತ್ತು. ಇವತ್ತು ಹರಕೆ ಎಲ್ಲ ಕಂಪ್ಲೀಟು ಕ್ಲಿಯರ್ ಮಾಡ್ಕೊಳ್ಳೋಣ, ತೀರ್ಸೋಣ ಅಂಥೇಳಿ ಎಲ್ಲವನ್ನು ಕೂಡ ರಾಯರ ಪಾದಕ್ಕೆ ಇಟ್ವಿ. ಎಲ್ರಿಗೂ ಒಳ್ಳೆಯದಾಗಲಿ, ರಾಯರು ಆಯಸ್ಸು ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ. ನೀವು ಯಾವಾಗಲೂ ಬಂದಾಗ ರಾಯರ ಹತ್ರ ಇಷ್ಟೇ ಕೇಳ್ಕೊಳ್ಳಿ, ನಮಗೆ ಆರೋಗ್ಯ ನೆಮ್ಮದಿ ಕೊಡಿ, ಅಷ್ಟು ಸಾಕು ಅಂಥೇಳಿ. ರಾಯರು ನಿಮ್ಗೇನು ಕೊಡಬೇಕು ರಾಯರೇ ಕೊಡ್ತಾರೆ.